ಹಾಯ್ ಹೆಲೋ ನಮಸ್ತೆ. ನಾಮಿನೇಷನ್ ಟಾಸ್ಕ್ ನಡೆಯುವಾಗ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಅವರನ್ನ ರಕ್ಷಿತಾ ಶೆಟ್ಟಿ ಡೇಂಜರ್ ಝೋನ್ಗೆ ತಳ್ಳಿದ್ರು. ಈ ವೇಳೆ ರಕ್ಷಿತಾ ಶೆಟ್ಟಿ ಹೈ ಡ್ರಾಮಾ ಸೃಷ್ಟಿಸಿದ್ರು. ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ, ಕಾವ್ಯ ಶೈವ ರಕ್ಷಿತಾ ಶೆಟ್ಟಿ ಮಧ್ಯೆ ಜೋರು ವಾಗ್ವಾದ ನಡೆದಿತ್ತು. ಇದಾದ್ಮೇಲೆ ವಂಶದ ಕುಡಿ ರಕ್ಷಿತಾ ಶೆಟ್ಟಿ ಅವರನ್ನೇ ಗಿಲ್ಲಿ ನಟ ನಾಮಿನೇಟ್ ಮಾಡಿದ್ರು. ಆಗ ಗಿಲ್ಲಿ ನಟ ಬಲವಾದ ಕಾರಣಗಳನ್ನೇ ಕೊಟ್ರು. ಅದಕ್ಕೆ ಕೌಂಟರ್ ಕೊಡಲಾಗದೆ, ಡಿಫೆಂಡ್ ಮಾಡಲಾಗದೆ ರಕ್ಷಿತಾ ಶೆಟ್ಟಿ ಗಪ್ಚುಪ್ ಆಗಿದ್ದು ಮಾತ್ರ ಕಹಿ ಸತ್ಯ. ತಮ್ಮ ಸರದಿ ಬಂದಾಗ ರಕ್ಷಿತಾ ಶೆಟ್ಟಿ ಅವರನ್ನ ಗಿಲ್ಲಿ ನಟ ನಾಮಿನೇಟ್ ಮಾಡಲು ಮುಂದಾದ್ರು. ಆಗ ಬೇಡ ಗಿಲ್ಲಿ, ವಂಶದ ಕುಡಿ ಅಂತ ಧ್ರುವಂತ್ ಎಚ್ಚರಿಸಿದ್ರು. ಆಗ ವಂಶದ ಕುಡಿ ನನ್ನ ವಂಶವನ್ನೇ ಹಾಳು ಮಾಡ್ತು ಅಂತ ಗಿಲ್ಲಿ ನಟ ಕಾಮೆಂಟ್ ಮಾಡಿದ್ರು. ಮನೆಗೆಲ್ಸ ಮಾಡ್ತಿಲ್ಲ ಅಂತ ಹೇಳ್ತಾಳೆ, ಆದ್ರೆ ರಕ್ಷಿತಾ ಅಡುಗೆ ಮನೆ ಬಿಟ್ಟು ಆಚೆ ಬಂದಿಲ್ಲ. ನಿನ್ನ ಸ್ಟ್ರಾಟರ್ಜಿ ಏನಾಗಿರಬಹುದು ಅಂದ್ರೆ, ಎಲ್ಲರೂ ಜಾಸ್ತಿ ಬರೋದೇ ಅಡುಗೆ ಮನೆಗಲ್ವಾ, ಅದಕ್ಕೆ ನೀವು ಅಡುಗೆ ಮನೆಯಲ್ಲೇ ಜಾಸ್ತಿ ಸಮಯ ಕಳೀತಿದ್ದೀರಾ, ಬೇರೆ ಎಲ್ಲಿ ಹಾಕಿದ್ರೂ ಹೋಗಲ್ಲ, ಕೊನೆಗೆ ಕಿಚನ್ಗೆ ಬರ್ತೀಯಾ ಅಂತ ರಕ್ಷಿತಾ ಸ್ಟ್ರಾಟಜಿಯನ್ನ ಗಿಲ್ಲಿ ನಟ ಬಯಲು ಮಾಡಿದ್ರು. ಕಳೆದ ವಾರ ಜಾಹ್ನವಿ ನನ್ನನ್ನ ನಾಮಿನೇಟ್ ಮಾಡ್ತಾರೆ, ನಾನು ಶೋ ಬಗ್ಗೆ ಮಾತಾಡಿದೆ ಅಂತಾರೆ. ನೀನು ಅದನ್ನ ನೋಡಿಲ್ಲ, ಕೇಳಿಲ್ಲ, ಅಲ್ಲಿ ಇರ್ಲೇ ಇಲ್ಲ. ಜಾನ್ವಿ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ಇಟ್ಕೊಂಡು ನನ್ನನ್ನ ನಾಮಿನೇಟ್ ಮಾಡಿದೆ. ಹಾಗಾದ್ರೆ ನಿಂಗೆ ಸ್ವಂತ ಬುದ್ಧಿ ಇಲ್ವಾ? ನಾನು ನಿನ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಲ್ಲ. ನೀನು ನನ್ನ ವಂಶದ ಕುಡಿಯೇ, ಅದು ಬೇರೆ ಪ್ರಶ್ನೆ. ಮುಂದಕ್ಕೆ ನೋಡಿ ತಿಳ್ಕೊಂಡು ಮಾತಾಡುವಂತ ರಕ್ಷಿತಾ ಶೆಟ್ಟಿಗೆ ಮಾತಿನ ಬಾಣ ಎಸೆದ್ರು ಗಿಲ್ಲಿ ನಟ. ಗಿಲ್ಲಿ ನಟ ಆಡಿದ ಮಾತುಗಳನ್ನ ಕೇಳಿ ರಕ್ಷಿತಾ ಶೆಟ್ಟಿ ಗಪ್ಚುಪ್ಪಾಗ್ಬಿಟ್ರು. ಡಿಫೆಂಡ್ ಮಾಡಿಕೊಳ್ಳಲು ಆಗದೆ, ಉತ್ತರ ಕೊಡಲಾಗದೆ, ಹೇಳೋದಕ್ಕೆ ಏನೂ ಇಲ್ಲ ಅಂತಂದ್ರು ರಕ್ಷಿತಾ ಶೆಟ್ಟಿ. ನನ್ಗೆ ಗೊತ್ತಾಗೋಯ್ತು, ಈ ವಾರ ಮಾಳು ಅಣ್ಣನಿಗೆ ಮಿಸ್ ಆದ್ರೂ ಮುಂದಿನ ವಾರ ಖಂಡಿತ ಅಂತ ರಕ್ಷಿತಾ ಶೆಟ್ಟಿ ಬಗ್ಗೆ ಗಿಲ್ಲಿ ನಟ ಹೇಳಿದ್ರು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.